ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ಮುಂಜಾನೆ ನಾವು ಧ್ಯಾನಿಸಲಿಕ್ಕಿರುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 8ರಿಂದ 10 ವಚನಗಳು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 8ರಿಂದ 10 ವಚನಗಳು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಪ್ರಿಯರೇ, ತಿಂಗಳು ನಾವು ಪಾಪ ಕ್ಷಮಾಪಣೆ, ನಿಶ್ಚಯ, ಭರವಸೆ ಮತ್ತು ಪ್ರಾರ್ಥನೆ ಇವುಗಳ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಹೆಚ್ಚಾಗಿ ಮಾನಸಾಂತರ ಪಡುವಂಥ ವಿಚಾರ ಮತ್ತು ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವುದರ ಅವಶ್ಯಕತೆಯನ್ನು ಈ ತಿಂಗಳು ಧ್ಯಾನಿಸ್ತಿದ್ದೇವೆ. ಈ ದಿನ ವಿಶೇಷವಾಗಿ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ, ಆತನ ಎದುರು ಹೇಗೆ ತನ್ನನ್ನು ಶುದ್ಧೀಕರಿಸಿಕೊಳ್ಳುವಂತೆ ಅಥವಾ ತಾನು ಹೇಗೆ ತನ್ನ ಹೃದಯವನ್ನು ದೇವರ ಕಡೆಗೆ ತಿರುಗಿಸಿಕೊಂಡ ಅಥವಾ ದೇವರಿಗೆ ಮೆಚ್ಚುಗೆಯಾಗುವ ವಿಧದಲ್ಲಿ ಹೇಗೆ ಒಮ್ಮೆಲೆ ತನ್ನನ್ನು ಮಾರ್ಪಡಿಸಿಕೊಂಡ, ಇದನ್ನು ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ನಾವು ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ವ್ಯಕ್ತಿ ಜಕ್ಕಾಯ ಎನ್ನುವಂಥ ಒಬ್ಬ ಮನುಷ್ಯ ಅಥವಾ ಜಕ್ಕಾಯ ಎನ್ನುವಂಥ ಒಬ್ಬ ಕುಳ್ಳ ಮನುಷ್ಯ. ಅವನ ಕುರಿತಾದ ಕೆಲವು ಪರಿಚಯಗಳಿಲ್ಲಿದೆ. ಅವನು ಸುಂಕದ ಗುತ್ತಿಗೆದಾರ. ಇವನ ಕುರಿತಾಗಿ ಮತ್ತೆ ಬರೆಯಲ್ಪಟ್ಟದು, ಅವನೊಬ್ಬ ಐಶ್ವರ್ಯವಂತ. ನಂತರದಲ್ಲಿ ಈತನ ಕುರಿತು ಜನರ ಟೀಕೆಯ ಒಂದು ಮಾತು, ಈತನೊಬ್ಬ ಪಾಪಿ. ನಿಶ್ಚಯವಾಗಿ ಜನರಿಗೆ ಸುಂಕದವರು ಅಂತ ಹೇಳಿದ್ರೆ, ಅವರ ಸುಂಕದ ಗುತ್ತಿಗೆದಾರ ಎಂಬುದಾಗಿ ಹೇಳಿದರೆ ಜನರ ಒಂದು ಭಾವನೆ ಹಾಗೆ. ಕಾರಣ, ಜನರಿಂದ ತೆರಿಗೆನ ವಸೂಲಿ ಮಾಡುವವರು, ಕೆಲವೊಮ್ಮೆ ಜನರು ಕೊಡಲಿಕ್ಕೆ ಅಸಹಾಯಕರಾದಾಗ ಅವರಿಂದ ಒತ್ತಾಯ ಪೂರ್ವಕವಾಗಿ ಅವರಿಂದ ಎಳಕೊಳ್ಳುವವರು. ಹಾಗಾಗಿ ಜನರಿಗೆ ಅವರನ್ನ ಕಾಣುವಾಗ ಹೆದರಿಕೆ ಇಲ್ಲವೇ ಅವರ ಜೀವಿತ ಜನರಿಗೆ ಹೇಸಿಗೆ. ಯೇಸು ಈ ಮನುಷ್ಯನಿದ್ದ ಊರನ್ನು ಹಾದು ಹೋಗ್ತಿದ್ದಾನೆ. ಆ ಊರಿನ ಹೆಸರು ಇಲ್ಲಿ ಬರ್ತದೆ, ಎರಿಕೋ. ಯೇಸುವಿನ ಹಿಂದೆ ಜನರಿದ್ದಾರೆ ಮತ್ತು ಯೇಸುವಿನ ಸುದ್ದಿಯನ್ನು ಕೇಳಿ ಆ ಊರಿನ ಅನೇಕ ಜನ ಸೇರಿ ಬಂದಿರಲಿಕ್ಕೂ ಸಾಧ್ಯ. ಆತ ದಾರಿಯಲ್ಲಿ ಹಾದು ಹೋಗ್ತಿದ್ದಾನೆ. ವಿಪರೀತ ಜನಸಂದಣಿಯಲ್ಲಿ ಈ ಕುಳ್ಳ ಮನುಷ್ಯ ಜಕ್ಕಾಯ, ಈತನಿಗೂ ಯೇಸುವನ್ನು ನೋಡಬೇಕೆನ್ನುವ ದಾಹ, ಅವನಿಗದು ಸಾಧ್ಯವಾಗಲಿಲ್ಲ. ಹಾಗಾಗಿ ಜನರ ಗುಂಪಿನಿಂದ ಮುಂದಾಗಿ ಓಡಿ ಆತನು ಮರವನ್ನು ಏರಿ ಮೇಲಿನಿಂದ ಯೇಸುವನ್ನು ನೋಡುವ ಪ್ರಯತ್ನದಲ್ಲಿದ್ದಾನೆ. ಹಾಗಾದರೆ ಎಲ್ಲರ ಪ್ರಯತ್ನಕ್ಕಿಂತಲೂ ಇದೊಂದು ಅತಿ ವಿಶೇಷವಾದ ಪ್ರಯತ್ನ. ಯೇಸು ಇದನ್ನು ಗುರುತಿಸ್ತಾನೆ. ಒಂದು ವೇಳೆ ಎಲ್ಲರ ಹೃದಯವನ್ನು ಬಲ್ಲಂಥ ದೇವರು ಆತನ ಹೃದಯದಲ್ಲಿ ಇದ್ದಂಥ ಆ ನಿಜವಾದ ತವಕವನ್ನು ಆತನು ಗುರುತಿಸ್ತಾನೆ. ಸೀದಾ ಯೇಸು ಆ ಆಲದ ಮರದ ಸಮೀಪಕ್ಕೆ ಹೋಗಿ ಜಕ್ಕಾಯನಿಗೆ ಆತನ ಹೆಸರಿಡಿದು, ಪರಿಚಯದ ಮನುಷ್ಯನ ಹೆಸರಿಡಿದು, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂತ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ಅವನ ನೆನೆಸದ ಒಂದು ಸಂಗತಿಯನ್ನು ಆತನಿಗೆ ಹೇಳ್ತಾನೆ. ಈ ದಿನ ನಾನು ನಿನ್ನ ಮನೆಯಲ್ಲಿ ತಂಗ್ತೇನೆ ಅಥವಾ ಇಳ್ಕೊಳ್ತೇನೆ. ಏಸೋ ರೀತಿ ಆತನ ಹೆಸರು ಹಿಡಿದು ಕರೆದಾಗ ಆತನಿಗೆ ಯಾವ ವಿಧದ ಸಂತೋಷ ಆಗಿದೆ ಗೊತ್ತಿಲ್ಲ. ತಟ್ಟನೆ ಇಳಿದು ಬಾ ಎನ್ನುವಂಥ ಮಾತು ಬಹಳ ತೀವ್ರವಾದ ಕರೆ. ಅಂದರೆ ಕೆಲವೊಮ್ಮೆ ನನಗನ್ನಿಸ್ತದೆ, ಜಕ್ಕಾಯನು ಕೊಂಬೆ ಇಳಿದು ಬಂದನೋ ಅಥವಾ ಒಮ್ಮೆಲೆ ಅಲ್ಲಿಂದ ಕೆಳಗೆ ಜಿಗಿದ್ನೋ ಅನ್ನುವಂಥ ಪ್ರಶ್ನೆ ಯಾವಾಗಲೂ ಬರ್ತದೆ. ಕಾರಣ, ಆತನಿಗೆ ರಕ್ಷಕನಾದ ಯೇಸು ಕ್ರಿಸ್ತನನ್ನು ನೋಡುವಂಥ ಒಂದು ಕೌತುಕ, ಆತನೇ ಆತನ ಹೆಸರು ಹಿಡಿದು, ಆ ಯೇಸು ತಾನೇ ಜಕ್ಕಾಯನ ಹೆಸರು ಹಿಡಿದು ಕರೆದು ಮಾತನಾಡಿದಾಗ ಆತನೊಳಗುದ್ದ ಉಂಟಾದ ಒಂದು ಅತಿಯಾದ ಸಂತೋಷ, ಮಿತಿಲದ ಒಂದು ಸಂತೋಷ. ಇದಕ್ಕೆ ಹೇಗೆ ವರ್ತಿಸಿರ್ಬೋದು ಎನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಸರಿ, ಆತನು ಬಂದಿದ್ದಾನೆ, ಅವರ ಮನೆ ಕರ್ಕೊಂಡು ಹೋಗಿದ್ದಾನೆ. ಜನರು ಅದನ್ನು ಟೀಕಿಸಿ ಮಾತನಾಡ್ತಿದ್ದನ್ನು ಪಾಪಿಯ ಆಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ. ಈಗ ಯೇಸು ಅವರ ಮನೆಗೆ ಹೋಗಿದ್ದಾನೆ. ಆಗ ಜಕ್ಕಾಯನು ಯೇಸು ಕ್ರಿಸ್ತನ ಎದುರು ನಿಂತು ಆತನು ಕೆಲವು ಮಾತುಗಳನ್ನ ಎರಡು ಮಾತುಗಳನ್ನ ಮಾತನಾಡ್ತಾನೆ. ಇಲ್ಲಿ ನಾವು ಅರಿಯತಕ್ಕ ಒಂದು ವಿಷಯ, ದೇವರ ಪ್ರಸನ್ನತೆ ಎಲ್ಲರಿಗೂ ಭಾಳ ಇಷ್ಟವಾದ ವಿಷಯ. ಆದರೆ ದೇವರ ಪ್ರಸನ್ನತೆಯಲ್ಲಿ ಆಗುವಂಥ ಕೆಲವು ಕಾರ್ಯಗಳಿದೆ, ಅಥವಾ ದೇವರ ಪ್ರಸನ್ನತೆಯ ಅನುಭವ ಆದಾಗ ಆರಂಭದಲ್ಲಿ ಆಗುವ ಒಂದು ಕಾರ್ಯವಿದೆ, ಅಥವಾ ನಾವು ಆಗಾಗ ಆಗುವಂಥ ಒಂದು ಕಾರ್ಯವಿದೆ. ಆ ಕಾರ್ಯವೇನೆಂಬುದಾಗಿ ಹೇಳಿದರೆ, ದೇವರ ಪ್ರಸನ್ನತೆಯಲ್ಲಿ ಒಬ್ಬ ಮನುಷ್ಯನಿಗೆ ಅವನ ಹೃದಯ ಅವನಿಗೆ ಕಾಣ್ತದೆ. ಇದು ಲೂಕನ ಸುವಾರ್ತೆಯಲ್ಲಿ ಅನೇಕರ ಕುರಿತಾಗಿ ನಾವು ನೋಡುವಂಥ ಒಂದು ವಿಷಯ. 5ನೇ ಅಧ್ಯಾಯದಲ್ಲಿ ಪೇತ್ರನಿಗೆ, ನಂತರದ ಇನ್ನೊಂದು ಅಧ್ಯಾಯದಲ್ಲಿ ಒಬ್ಬ ದುರಾಚಾರ್ಯದ ಸ್ತ್ರೀಗೆ, ಇಲ್ಲಿ ಜಕ್ಕಾಯನಿಗೆ, ಹೀಗೆ ಹಂತ ಹಂತವಾಗಿ. ಹಾಗಾದರೆ ದೇವರ ಪ್ರಸನ್ನತೆ ಅನುಭವಿಸಿದ ಮನುಷ್ಯನಿಗೆ ಅವನ
ಹೃದಯದ ನಿಜವಾದ ವಿಕೃತ ಸಂಗತಿ ಅಥವಾ ವಿಕಲ್ಪ ಸಂಗತಿಗಳು ಅದು ಕಾಣ್ತದೆ. ದೇವರ ಎದುರು ಆತನು ಎಷ್ಟು ಕೊರತೆಯುಳ್ಳವನೆಂಬುದು ಗೊತ್ತಾಗ್ತದೆ. ಪರಿಪೂರ್ಣ ದೇವರ ಎದುರು ಆತನು ಎಷ್ಟು ಅಪರಿಪೂರ್ಣನೆಂಬುದಾಗಿ ಗೊತ್ತಾಗ್ತದೆ. ಪರಿಶುದ್ಧನಾದ ದೇವರ ಎದುರು ಅವನು ಎಷ್ಟು ಅಶುದ್ಧನೆಂಬುದಾಗಿ ಗೊತ್ತಾಗ್ತದೆ. ಪ್ರಿಯರೇ, ದೇವರನ್ನು ನಾನು ಅನುಭವಿಸಿದ್ದೇನೆಂಬುದಾಗಿ ನಾನು ಹೇಳುವುದಾದರೆ ಅಥವಾ ನೀವು ಹೇಳುವುದಾದರೆ, ಈ ರೀತಿಯಾದ ಅನುಭವ ಆಗುವುದಾದರೆ ಅದು ಸರಿಯಾದ ಅನುಭವ. ಇದು ನಮ್ಮನ್ನು ದೇವರಿಂದ ದೂರ ಮಾಡುವುದಿಲ್ಲ. ಈ ಅನುಭವ ನಮ್ಮನ್ನು ತಿರುಗಿ ದೇವರಿಗೆ ಹತ್ತಿರ ಸೇರಿಸ್ತದೆ. ಪೇತ್ರನು ಮಾನಸಾಂತರ ಪಡುವಾಗ ಆತನು ಕಾಲಿಗೆ ಬಿದ್ದು ಹೇಳ್ತಾನೆ, ನಾನು ಪಾಪಾತ್ಮ, ನನ್ನ ಬಿಟ್ಟು ಹೋಗು, ಏಸುನ ಬಿಟ್ಟು ಹೋಗು ಅಂತ ಹೇಳ್ತಾನೆ. ನನ್ನ ಪಾಪಿಯಾದ ನನ್ನ ಸಂಗಡ ನೀನು ಯಾಕಿದ್ದೆ, ನೀನು ನನ್ನ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾನೆ. ಆದರೆ ಏಸು ಅವನನ್ನು ತನ್ನ ಜೊತೆ ಸೇವೆಗಾಗಿ ಕರಕಳುವುದಕ್ಕಾಗಿ ಬಂದಿದ್ದಾನೆ. ಆತನನ್ನು ಸೇರಿಸಿಕೊಳ್ತಾನೆ. ದುರಾಚಾರದ ಹೆಂಗಸಿಗೆ ನಿನ್ನ ನಂಬಿಕೆ ನಿನ್ನ ರಕ್ಷಿಸದೆ ಸಮಾಧಾನದ ಹೋಗೆಂಬುದಾಗಿ ಪಾಪ ಕ್ಷಮಾಪಣೆಯ ನಿಶ್ಚಯದೊಂದಿಗೆ ಆತನ ಕಳಿಸ್ತಾನೆ. ಈಗ ಜಕ್ಕಾಯನು ಈಗ ಆತನಿಗೆ ಅರಿವು ಬರ್ತದೆ, ಎಷ್ಟು ವರ್ಷ ಆತನ ಜೀವಿತದಲ್ಲಿ ಮಾಡಿದ ತಪ್ಪು ಏನೆಂಬುದು ಅರಿವು ಬರ್ತದೆ. ಹಾಗಾಗಿ ಮೊದಲನೇ ಒಂದು ಮಾತು ಹೇಳ್ತಾನೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೇನೆ. ಮೊಟ್ಟ ಮೊದಲು ತಗೊಂಡ ಅನೇಕರು ಅನೇಕ ವಿಧದಲ್ಲಿ ನಳ್ತಿರುವಾಗ ನಾನು ಯಥೇಚ್ಛವಾಗಿ ಸುಮ್ಮನೆ ನನ್ನ ಬಳಿ ಇಟ್ಟುಕೊಂಡು ಕೂತಿದ್ದೇನೆ. ಹಾಗಾದರೆ ನನ್ನ ಕಣ್ಣೆದುರು ಯಾರಿಗದ ಅವಶ್ಯಕತೆ ಇದೆಯೋ ಅವರಿಗೆ ನಾನು ಕೊಟ್ಟು ಬಿಡ್ತೇನೆ ಎಂಬುದಾಗಿ ಅರ್ಧ ಆಸ್ತಿ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ತನ್ನ ಆಸ್ತಿಯ ಕ್ರೋಢೀಕರಣದಲ್ಲಿ ಅರ್ಧವನ್ನು ಕಳಕೊಂಡಾಯ್ತು. ನಂತರದಲ್ಲಿ ಆತನು ಇನ್ನೊಂದು ಅರಿಕೆಯನ್ನು ಮಾಡ್ತಾನೆ. ಆ ಅರಿಕೆ ಏನು, ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡಿದ್ದೆ ಆದರೆ 4 ವರ್ಷಕ್ಕೆ ಕೊಡ್ತಾನೆ. ಭಾಳ ವಿಚಿತ್ರವಾದ ಒಂದು ಹೇಳಿಕೆ ಆಗ್ತದೆ. ಅನ್ಯಾಯವಾಗಿ ಏನಾದರೂ ತಗೊಂಡಿದ್ರೆ ಅದರರ್ಥ ಎಲ್ಲೋ ಕೆಲವೊಂದು ಅನ್ಯಾಯವಾಗಿ ನಾನು ಆತನು ಕ್ರೋಢೀಕರಿಸಿದ್ದಾನೆಂಬುದು ಅಲ್ಲಿ ಸ್ಪಷ್ಟವಾದ ವಿಷಯ. ಹಾಗಾದರೆ ಆ ಮಾತಿನ ಅರ್ಥವೇನು? ಒಂದು ವೇಳೆ ಅನ್ಯಾಯವಾಗಿ ಯಾರಿಂದ ತಗೊಂಡು 4 ವರ್ಷ ಕೊಡ್ತಾನೆ, ಹಾಗೆಯೇ ಯೋಚಿಸುವುದನ್ನು ಹೀಗೆ ಯೋಚಿಸೋಣ. ಒಂದು ವೇಳೆ ಅನ್ಯಾಯವಾಗಿ 1 ತೊಲ ಬಂಗಾರದ ಸರವನ್ನು ತಗೊಂಡಿದ್ರೆ ಈಗ ಅದರ ಅರ್ಥ, ಹಾಗಾದರೆ 4 ತೊಲ ಬಂಗಾರದ ಆ ಸರವನ್ನು ನಾನು ಹಿಂದಕ್ಕೆ ಕೊಡ್ತೇನೆ, ಅಥವಾ 1 ತೊಲದ 4 ಸರಗಳನ್ನ ಹಿಂದಕ್ಕೆ ಕೊಡ್ತೇನೆ, ಅಥವಾ 1 ಎಕರೆ ಜಮೀನು ನಾನು ಎಳ್ಕೊಂಡಿದ್ರೆ 4 ಎಕರೆ ವಾಪಸ್ ಕೊಡ್ತಾನೆ. ನಾನು ನೆನೆಸ್ತೇನೆ, ಅರ್ಧ ಆಸ್ತಿ ಬಡವ್ರಿಗೂ ಆಯಿತು, ಇನ್ನೊಂದರಲ್ಲಿ ಇವನ ಪಶ್ಚಾತ್ತಾಪಕ್ಕೆ 1ಕ್ಕೆ ಪ್ರತಿಯಾಗಿ 4ರಷ್ಟು ಕೊಡ್ತೇನೆ ಅನ್ನುವಾಗ ಸ್ಪಷ್ಟವಾಗಿ ಅನ್ನಿಸ್ತದೆ, ಒಂದು ವೇಳೆ ಆ ದಿನ ಅವನ ಎಲ್ಲ ಆಸ್ತಿಯು ಶೂನ್ಯ ಸ್ಥಿತಿಗೆ ಬಂತು. ಇಲ್ಲಿ ಯೋಚಿಸತಕ್ಕ ಕೆಲವು ಸಂಗತಿ ಇದೆ. ಹಾಗಾದರೆ ನಿತ್ಯತ್ವವನ್ನು ಸಂಪಾದಿಸೋದಕ್ಕೆ ತಾತ್ಕಾಲಿಕವಾದದನ್ನು ಬಿಟ್ಟಿದ್ದಾನೆ. ಇನ್ನೊಂದು ಕಡೆ ಶಾಪಗ್ರಸ್ತವಾದದ್ದೇನೇನು ಕೂಡಿಸಿಕೊಂಡಿದ್ದಾನೋ ಅದು ನನ್ನನ್ನು ಬಿಟ್ಟು ಹೋಗಲಿ, ನಿಜವಾದ ಆಶ್ವಾದಿಸುವವನೇ ನನ್ನ ಜೀವಿತದಲ್ಲಿ ಬರಲಿ ಅನ್ನುವಂಥ ನಿರ್ಣಯ ಆತನೊಳಗೆ ಬಂದದೆ. ಆಶ್ವಾದ ತನಗೆ ಬೇಕು, ಶಾಪವು ತನಗೆ ಬೇಡ, ಆಶ್ವಾದಿಸುವವನೇ ತನಗೆ ಬೇಕು. ಹಾಗಾದರೆ ಆತನ ಎದುರು ನಿಂತಾಗ ಆತನಿಗೆ ಅರ್ಥವಾಗ್ತದೆ, ಇಲ್ಲಿವರೆಗೂ ಆತನ ಕ್ರೋಢೀಕರಣವೆಲ್ಲವೂ ಆತನಿಗೆ ಖಂಡಿತ ಗೊತ್ತಾಗಿರಬೇಕು, ಇದು ನಶ್ವರ, ಇದು ಶಾಪಗ್ರಸ್ತವಾದದ್ದು. ನಾನು ಆಸ್ತಿ ಶಾಪಗ್ರಸ್ತವಾದದ್ದು ಎಂಬುದಾಗಿ ಹೇಳ್ತಿಲ್ಲ, ಆದರೆ ಅವನ ಸಂಪಾದನೆಯಲ್ಲಿ ಶಾಪಗ್ರಸ್ತವಾದದ್ದಿದೆ. ಅನೇಕರು ಲಂಚವನ್ನು ತೆಗೆದುಕೊಳ್ತಾರೆ. ಒಂದು ವೇಳೆ ಹಣ ಶೇಖರಣೆ ಆಗ್ತಿರ್ಬೋದು, ಆದರೆ ಅದು ಶಾಪಗ್ರಸ್ತವಾದ ಹಣ. ಒಂದಲ್ಲ ಒಂದು ದಿನ ಅದು ಆಪತ್ತೆ, ಪಶ್ಚಾತ್ತಾಪ ಪಡಲೇಬೇಕು. ತಮಗೆ ಸಂಬಂಧ ಪಡದೇ ಇರುವಂಥದ್ದು ತಮ್ಮಲ್ಲಿರುವುದಾದ್ರೆ ಅದು ಆಚೆ ಹೋಗಲೇಬೇಕು. ಈ ಭಾಗದಲ್ಲಿ ಅದು ಸ್ಪಷ್ಟವಾಗಿ ಕಾಣ್ತದೆ. ತನಗೆ ಸಂಬಂಧ ಪಡದೇ ಇರುವುದು ತನ್ನಲ್ಲಿರುವುದನ್ನು ಆತನೀಗ ತನ್ನ ತೆಗೆದುಹಾಕುವುದಕ್ಕೂ ಅವುಗಳಿಂದ ಆತನು ಪ್ರತ್ಯೇಕಿಸಿಕೊಳ್ಳುವುದಕ್ಕೂ ತೀರ್ಮಾನಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಇದರ ನಿಮಿತ್ತ ಆತನು ಅವುಗಳನ್ನೆಲ್ಲ ಕಳಕೊಂಡ ಮುಂದೆ ಇದನ್ನೆಲ್ಲ ಹೇಳಿ ಆದಮೇಲೆ 9ನೇ ವಚನದಲ್ಲಿ ಬರ್ದದೆ, ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಬ್ರಾಹ್ಮಣ ವಂಶಿಕನಲ್ಲವೇ. ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಈ ಮಾತು ಸಾಧಾರಣ ಮಾತಲ್ಲ. ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಅವನು ಅರಿಕೆ ಮಾಡಿ ಯಾವುದನ್ನೆಲ್ಲ ತೆಗಿಬೇಕು ಆ ತೀರ್ಮಾನ ಮಾಡಿದ ಅದೇ ಕ್ಷಣದಲ್ಲಿ ಅವನ ಜೀವಿತದಲ್ಲಿದ್ದ ದೇವರ ಕೋಪವೆಲ್ಲವೂ ಆತನನ್ನು ಬಿಟ್ಟು ಹೋಯಿತು. ಅವನ ದೇವರ ಕನಿಕರ ಕೃಪೆಗೆ ಪಾತ್ರನಾದ, ಅವನ ಮನೆ ದೇವರ ಕನಿಕರ ಕೃಪೆಗೆ ಪಾತ್ರವಾಯಿತು. ಮತ್ತು ಇನ್ನೊಂದು ಮಾತಿದೆ ಅಲ್ಲಿ, ಇವನು ಸಹ ಬ್ರಾಹ್ಮಣ ವಂಶಿಕನಾದ. ಅಬ್ರಾಹ್ಮಣ ವಂಶಿಕ ಆಶೀರ್ವಾದದ ವಂಶ, ಇದರನ್ನು ಆಶೀರ್ವದಿಸುವ ಅಂಶ. ಅಂಥವನಾಗಿದ್ದ ಅವನು ಇಲ್ಲಿವರೆಗೂ ಅದರಲ್ಲಿ ಇರಲಿಲ್ಲ. ಈಗ ಅದು ಅವನ ಜೀವಿತದಲ್ಲಿ ಈಗ ನೈಜವಾಗಿ ಬಂತು. ಕಾರಣ ಶಾಪಗ್ರಸ್ತವಾದದನ್ನೇ ಕೂಡಿಸಿಕೊಂಡಿದ್ದ. ಈಗ ಅದನ್ನು ತಳ್ಳಿಬಿಟ್ಟು ಆಶೀರ್ವದಿಸುವವನನ್ನು ಅವನಿಂದ ಬರುವಂಥ ಆಶೀರ್ವಾದವನ್ನು ನಿರೀಕ್ಷಿಸುವಾಗ ಈಗ ಅವನು ನಿಜವಾದ ಬ್ರಾಹ್ಮಣ ವಂಶಕ್ಕೆ ಆತನೀಗ ಬಂದ. ಪ್ರೇರೆ, ಇದೆಲ್ಲವೂ ನಮಗೆ ಒಳ್ಳೆಯ ಪಾಠ. ಇದನ್ನು ಹೇಳಿ ಈಗ ಯೇಸು ಕ್ರಿಸ್ತನು ಭೂಮಿಗೆ ಬಂದ,
ದೇವಾದಿದೇವನ ನರಾವತಾರದಲ್ಲಿ, ವಾಕ್ಯ ಸ್ವರೂಪನಾದ ದೇವರು ಮಾನವಾವತಾರದ ನರಾವತಾರದಲ್ಲಿ ಕಾಣಿಸಿಕೊಂಡ ಉದ್ದೇಶವನ್ನು ಈಗ ಹೇಳ್ತಿದ್ದಾನೆ 10ನೇ ವಚನದಲ್ಲಿ. ಮನುಷ್ಯ ಕುಮಾರನಂದರೆ ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವುದನ್ನು ಹುಡುಗಿ ರಕ್ಷಿಸೋದಕ್ಕೆ ಬಂದನು. ಕೆಟ್ಟು ಹೋಗಿರುವಂಥದ್ದನ್ನು ತಿರುಗಿ ಸರಿ ಮಾಡುವಂಥ ಟೆಕ್ನಾಲಜಿ ಪ್ರಪಂಚದಲ್ಲಿ ಇಲ್ಲಿ ತನಕ ಇಲ್ಲ. ಒಂದು ಹಣ್ಣು ಕೆಟ್ಟು ಹೋಗಿದ್ರೆ ಅದನ್ನು ತಿರುಗಿ ತಾಜಾತನಕ್ಕೆ ತರುವಂಥ ಟೆಕ್ನಾಲಜಿ ಇಲ್ಲ. ಒಂದು ತರಕಾರಿ ಕೆಟ್ಟು ಹೋಗಿದ್ರೆ ಅದನ್ನು ತಿರುಗಿ ತಾಜಾ ಸ್ಥಿತಿಗೆ ತರುವಂಥ ಟೆಕ್ನಾಲಜಿ ಇಲ್ಲ. ಆದರೆ ದೇವರು ಕೆಟ್ಟು ಹೋಗಿರೋ ಮನುಷ್ಯನನ್ನು ತಿರುಗಿ ನೂತನ ಸೃಷ್ಟಿ ಮಾಡಲಿಕ್ಕೆ ಆತನು ಬಂದಿದ್ದಾನೆ. ಹಾಗಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಪ್ರೇರೆ, ಈ ಸ್ಥಿತಿ ನಾವು ತಲುಪಲೇಬೇಕು. ನಮ್ಮನ್ನು ಕೆಟ್ಟು ಹೋಗಿರೋ ನಮ್ಮನ್ನು ಹುಡುಕಿ ರಕ್ಷಿಸೋದಕ್ಕಾಗಿ ಬಂದ ಯೇಸು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡಲೇಬೇಕು. ನಮ್ಮ ಕೆಟ್ಟು ಹೋದ ಸ್ಥಿತಿ ಎಲ್ಲಿ ಕಾಣ್ತದೆ? ಕಲ್ವಾರಿ ಶಿಲುಬೆಯಲ್ಲಿ ಯೇಸು ನಮ್ಮ ಕೆಟ್ಟು ಹೋದ ಸ್ಥಿತಿನ ನಮ್ಮಿಂದ ತೆಗೆದುಕೊಂಡದ್ರಿಂದಲೇ ಆತನು ಅಷ್ಟೊಂದು ಹೀನ ಸ್ಥಿತಿಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಕಾಣಿಸಿಕೊಳ್ತಾನೆ. ಹಾಗಾಗಿ ಅದು ಅಲ್ಲಿ ಹೋಗೋದ್ರಿಂದ ದೇವರಲ್ಲಿರುವಂಥ ಕ್ರಿಸ್ತನಲ್ಲಿರುವಂಥ ನೂತನ ಸೃಷ್ಟಿ ನಿನ್ನೊಳಗೂ ನನ್ನೊಳಗೂ ಬರಲೇಬೇಕು. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಕರ್ತನೇ, ಜಕ್ಕಾಯನಿಗೆ ನೀನು ಕೊಟ್ಟ ಈ ಒಂದು ಒಳ್ಳೆಯ ಮನಸ್ಸಿಗಾಗಿ ಸ್ತೋತ್ರ. ದೇವರೇ, ಆತನಿಗೆ ನಿನ್ನ ದರ್ಶನವಾದಾಗ ಆತನಿನ ಎದುರು ನಿಂತು ಯಥಾರ್ಥವಾಗಿ ಕರ್ತನೆ ಶಾಪಗ್ರಸ್ತವಾದದನ್ನು ತನಗೆ ಸಂಬಂಧಪಡದಿರುವಂಥ ಸಂಗತಿಗಳನ್ನೆಲ್ಲವನ್ನ ತನ್ನಿಂದ ತೆಗೆದು ಬಿಟ್ಟು ಅದರಿಂದ ಪ್ರತ್ಯೇಕಿಸಿಕೊಂಡನಲ್ಲ ಅಂತ ತೀರ್ಮಾನ ಮಾಡಿದ್ನಲ್ಲ ಕರ್ತನೆ, ಇದನ್ನು ನೋಡಿ ನೀನು ಅದನ್ನು ಸನ್ಮಾನಿಸ್ತಿ ಮತ್ತು ಆ ಮನೆಗೆ ಆ ಹೊತ್ತಿಗೆ ರಕ್ಷಣೆ ಬಂತೆಂಬುದಾಗಿ ಹೇಳಿದಿ. ಈ ಕರ್ತನೆ ನೀನು ಸ್ಪಷ್ಟವಾಗಿ ಹೇಳಿದೆ, ಈ ಹೊತ್ತಿ ಮನೆಗೆ ರಕ್ಷಣೆ ಆಯಿತು ಮತ್ತು ಅವನು ಅಬ್ರಾಹ್ಮನ ವಂಶಿಕನೆಂಬುದನ್ನು ಮತ್ತು ನೀನು ಘೋಷಿಸಿದ್ದಿ ಸ್ವಾಮಿ. ಈಗ ಈತನ ಜೀವಿತದಲ್ಲಿ ನಿಜವಾದ ಆಶೀರ್ವಾದ ಕರ್ತನೆ. ಇದರೊಂದಿಗೆ ಮನುಷ್ಯಕುಮಾರನ ಕೆಟ್ಟು ಹೋಗಿರೋದನ್ನು ಹುಡುಗಿ ರಕ್ಷಿಸೋದಕ್ಕೆ ಬಂದನೆಂಬಂತ ನಿನ್ನ ಯೋಜನೆಯನ್ನು ಮಾತನಾಡಿದಲ್ಲ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇದನ್ನು ನಮ್ಮ ಜೀವಿತಗಳಲ್ಲಿ ನಾವು ಯಾವ ಸಂಗತಿಗಳನ್ನು ಯಾವ ಶಾಪಗ್ರಸ್ತ ಸಂಗತಿಗಳನ್ನು ನಮ್ಮನ್ನು ಪ್ರತ್ಯೇಕಿಸಿಕೊಳ್ಳಬೇಕು, ತಿಳಿಸಿಕೊಡು ದೇವರೇ. ನಮ್ಮ ಜೀವಿತದ ನಿನ್ನಿಂದ ನೀನು ನಮಗೆ ಕೊಡುವ ಆಶೀರ್ವಾದಗಳಿಂದ ನಮ್ಮನ್ನು ತಪ್ಪಿಸುವಂಥ ಅಂಶಗಳು ಏನಿದೆಯೋ ಅದರಿಂದ ನಮ್ಮನ್ನು ಪ್ರತ್ಯೇಕಿಸು. ಅದು ವಸ್ತುವೋ, ಸ್ಥಿತಿಯೋ ಅಥವಾ ವ್ಯಕ್ತಿಗಳು ದೇವರೇ, ಅಂಥವುಗಳಿಂದ ನಮ್ಮನ್ನು ಬೇರ್ಪಡಿಸು ಸ್ವಾಮಿ. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನ್ನ ನಿಜವಾದ ಆಶೀರ್ವಾದ ಬೇಕು, ನೀನು ನಮ್ಮ ಜೀವಿತದಲ್ಲಿ ಬೇಕು. ನಮಗೆ ನೀನು ಕೊಡುವ ಆಶೀರ್ವಾದ ಬೇಕು. ನಿನ್ನ ಆಶೀರ್ವಾದದೊಂದಿಗೆ ಆಶೀರ್ವದಿಸುವ ದೇವರೇ ನೀನೇ ನಮಗೆ ಬೇಕು ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ಕೆಟ್ಟು ಹೋದ ಸಂಗತಿಗಳು ತಿರುಗಿ ನೂತನ ಸೃಷ್ಟಿಯಾಗಿ ಮಾರ್ಪಡಬೇಕು. ನಮಗೆ ಕರ್ತನಾದ ಯೇಸು ಕ್ರಿಸ್ತನೇ ನಿನ್ನ ಸಾರೂಪ್ಯ ನಮಗೆ ಬೇಕು ಸ್ವಾಮಿ. ದಯಮಾಡಿ ಅನುಗ್ರಹಿಸು. ಕೇಳುತ್ತಿರೋದು ಒಬ್ಬೊಬ್ಬರನ್ನ ಈಗ ಒಪ್ಪಿಸಿಕೊಡುತ್ತಿದ್ದ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.